ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು. ಹಾಗೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ, ನನ್ನ ಹೆಸರು ಜೈ ಶೆಟ್ಟಿ. ಇದು ನನ್ನ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದು 1975 ಅಂತ, ಹೋದ ವರ್ಷ ಫೆಬ್ರವರಿ ರಿಲೀಸ್ ಆಯಿತು. ಹಾಗೆ ನಾನೊಂದು ಚಿಕ್ಕದಾಗಿ ಹೇಳಲೇಬೇಕು, ಈ ಮೂವಿ ಹೇಗೆ ಶುರುವಾಯಿತು ಅಂತೇಳಿ. ಆ್ಯಕ್ಚುಲಿ ಚೇತನ್ ಅವರು ನನ್ನ ಕ್ಲೋಸ್ ಫ್ರೆಂಡ್ ಆಗಿರಲಿಲ್ಲ, ಅವರು ನನ್ನ ಫ್ರೆಂಡ್ನ ರೂಮ್ಮೇಟ್ ಆಗಿದ್ರು. ನಮ್ಮ ಫ್ರೆಂಡ್ ಸಿಕ್ಕಾಗೆಲ್ಲ ಯಾವಾಗಲೂ ಬಂದು ಹೇಳೋರು, ಈ ಥರ ನನ್ನ ರೂಮ್ಮೇಟ್ ಇದ್ದಾರೆ ಚೇತನ್ ಅಂತ, ಬೇಜಾನ್ ಕಥೆಗಳು ಬರೀತಾರೆ, ಬರೆದು ರಾಶಿ ಹಾಕಿಟ್ಟಿದ್ದಾರೆ, ಯಾವ್ದಾರ ಒಂದು ನೋಡು ಚೆನ್ನಾಗಿರುತ್ತೆ, ನಿನ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ನಾನು ಆವಾಗಷ್ಟೇ ನಂದು 1975 ಮೂವಿ ಮುಗ್ದಿತ್ತು. ಆಮೇಲೆ ಸರಿ ಕತೆ ಕೇಳೋಣ, ತುಂಬ ಕಥೆಗಳಿದೆಯಲ್ಲ, ನನಗೆ ಕತೆ ಕೇಳೋದಂದರೆ ತುಂಬ ಇಂಟ್ರೆಸ್ಟಿಂಗ್. ಸರಿ ಅವ್ರು ನಮ್ಮ ಮನೆಗೆ ಬಂದು ಕತೆ ಹೇಳೋಕ್ಕೆ ಶುರು ಮಾಡಿದ್ರು. ಆಲ್ಮೋಸ್ಟ್ ಒಂದು 5-6 ಕಥೆಗಳು ಹೇಳಿದ್ದಾರೆ. ಅಂದರೆ ನನ್ನನ್ನು ನೋಡಿ ಇವನಿಗೆ ಯಾವುದು ಸೂಟ್ ಆಗ್ಬೋದು ಅಂತ ಒಂದಷ್ಟು ಕಥೆಗಳು ಹೇಳಿದ್ರು. ಅದರಲ್ಲಿ ಹೇಳ್ತಾ ಹೋದರು. ಆಮೇಲೆ ಅದು ಎಲ್ಲದರಲ್ಲಿ ಒಂದು 5 ಕತೆ ಹೇಳಿದಾಗ ಇದ್ಯಾವುದು ಅಷ್ಟೊಂದು ಟಚ್ ಆಗ್ತಾಯಿಲ್ಲ, ಇನ್ನೊಂದು ಏನಾದರೂ ಡಿಫ್ರೆಂಟ್ ಆಗಿರೋದು ಏನಾದರೂ ಹೇಳಿ ಅಂತ ಹೇಳಿದಾಗ, ಆಮೇಲೆ ಲಾಸ್ಟಲ್ಲಿ ಹೇಳಿದ ಕತೆ ಸಂಭಾಮಿ ಹೀಗೆ. ಅಲ್ಲಿಂದ ಶುರುವಾಗಿ ಆಮೇಲೆ ಸರಿ ಕತೆ ರೆಡಿ ಇದೆ, ಡೈರೆಕ್ಟ್ ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ, ನೆಕ್ಸ್ಟ್ ಬೇಕಾಗಿರೋದು ಪ್ರೊಡ್ಯೂಸರ್. ಆಮೇಲೆ ನೆಕ್ಸ್ಟ್ ಪ್ರೊಡ್ಯೂಸರ್ ಹತ್ರ ಹೋಗಿ ನಾವು ಕತೆ ಹೇಳಿದಾಗ ಫಸ್ಟ್ ಒಂದು 10-15 ನಿಮಿಷ ಕತೆ ಕೇಳಿದ್ರು. ಕೇಳಿದ ತಕ್ಷಣ ಹಾಂ ಚೆನ್ನಾಗಿದೆ, ಸರಿ ಮಾಡಿರಿ, ಎಷ್ಟಾಗತ್ತೆ ಅಂತ ಕೇಳಿದ್ರು. ಆಮೇಲೆ ನಾವು ಕತೆ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರು ಒಪ್ಕೊಂಡಿರೋದು ಆ್ಯಕ್ಚುಲಿ ನಿಜವಾಗ್ಲೂ ನಮ್ಮ ಲಕ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಏನಂದರೆ, ಆವಾಗಲೇ ಅವರು ಚೀತನ್ ಒಂದು ದೊಡ್ಡ ಬಜೆಟ್ ಮೂವಿ ಕೈ ಹಾಕಿದ್ರು. ಅದನ್ನ ಮಧ್ಯದಲ್ಲಿ ನಾವೊಂದು ಕತೆ ಹೇಳಿದಾಗ ಇದನ್ನ ಒಪ್ಕೊಂಡಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಶುರುವಾಗಿ ಇವತ್ತು ರಿಲೀಸ್ ತನಕ ಬಂದು ನಿಂತಿದೆ. ಸೊ ಅವರ ದೊಡ್ಡ ಸಪೋರ್ಟ್ ಇಲ್ಲದೇನೆ ಈ ಥರ ಈ ಶಾರ್ಟ್ ಪೀರಿಯಡಲ್ಲಿ ನಾವು ರಿಲೀಸ್ಗೆ ತರಕ್ಕಾಗ್ತಾ ಇರಲಿಲ್ಲ. ತುಂಬ ಧನ್ಯವಾದಗಳು ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್, ಪ್ರತಿಭಾ ಮೇಡಮ್ಗೆ. ಹಾಗೆ ಈ ಚಿತ್ರದಲ್ಲಿ ನನ್ನ ಪಾತ್ರ ಏನಂತ ಒಂದು ಹೇಳಬೇಕಾಗತ್ತೆ. ಏನಂದರೆ ಕೆಲವರು ಕನ್ಫ್ಯೂಸ್ ಆಗ್ತಾಯಿದ್ರು, ಇದು ಏನೋ ಕೃಷಿ ಅಥವಾ ರೈತರ ಬಗ್ಗೆ ಇರೋ ಕಥೆನೋ ಏನೋ ಅಂತೇಳಿ. ಆದರೆ ನಿಜವಾಗ್ಲೂ ರೈತರ ಬಗ್ಗೆನೂ ಇದೆ. ಬಟ್ ಇದರಲ್ಲಿ ನನ್ನ ರೋಲ್ ಬಂದು ಏನಂದರೆ, ನಮ್ಮ ತಾಯಿ ಬಂದು ಒಬ್ರು ಕುರುಡಿಯಾಗಿರ್ತಾರೆ. ಅವ್ರಿಗೆ ಅವ್ರ ಹಸ್ಬೆಂಡು ಮೋಸ ಮಾಡಿ ಎಲ್ಲ ಓಡೋಗಿರ್ತಾರೆ, ಯಾಕಂದರೆ ಕುರುಡಿ ಗೊತ್ತಾಗಲ್ಲ ಅಂತೇಳಿ. ಆವಾಗ ತಾಯಿ ಏನು ಮಾಡೋದಂತ ಗೊತ್ತಾಗಿದೆ. ಅವರು ನನ್ನ ಊರು ಇದು ಅಂತ ಒಂದು ಊರ ಹೆಸರು ಹೇಳಿರ್ತಾರೆ. ಆ ಊರನ್ನ ಹುಡ್ಕೊಂಡು ಆ ಊರಿಗೆ ಬಂದಾಗ ಅಲ್ಲಿ ಎಲ್ಲರ ಕೇಳಿದಾಗ ಇಲ್ಲ ಆ ಥರದ್ದು ಯಾರು ಇಲ್ಲ ಅಂತ ಹೇಳಿದಾಗ ತಾನು ಮೋಸ ಹೋಗಿದ್ದೀನಿ ಅಂತ ಅವಾಗ ಗೊತ್ತಾಗುತ್ತೆ. ಸೊ 2 ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಒಂದು ಊರಿಗೆ ಬಂದಾಗ ಅಲ್ಲಿ ನೆಲಕ್ಕೆ ಜಾಗ ಇಲ್ಲದಾಗ ಆ ಊರಿನವರು ಅವ್ನಿಗೆ ಇರೋದಕ್ಕೆ ಜಾಗ ಎಲ್ಲ ಕೊಟ್ಟು ಅವ್ರಿಗೆ ಒಂದು ಜೀವನ ಕೊಡ್ತಾರೆ ಆ ಊರು. ಸೊ ಅದರಿಂದಾಗಿ ಹುಡುಗ ಬೆಳೆದು ದೊಡ್ಡವನಾದ್ಮೇಲೆ ಈ ಊರಿಗೆ ಏನಾದರೂ ಮಾಡಬೇಕು ಅನ್ನೋದು ಆಸೆ ಅವನದು ಇರುತ್ತೆ, ತಾಯಿದು ಆಗಿರುತ್ತೆ. ಸೊ ಆವಾಗ ನೆಕ್ಸ್ಟ್ ಅಲ್ಲಿ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಪಂಚಾಯತಿ ಪ್ರೆಸಿಡೆಂಟ್ ಆದರೆ ಚೆನ್ನಾಗಿರುತ್ತೆ ಅಂತ ತಾಯಿನ ಸಜೆಸ್ಟ್ ಮಾಡ್ತಾರೆ. ಸೊ ಆವಾಗ ಅಲ್ಲಿ ಅದೇ ಹೇಳ್ತಾ ಇದ್ದೀನಿ, ಅಲ್ಲಿ ಬಂದು ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಆಮೇಲೆ ನೆಕ್ಸ್ಟ್ ಏನೇನು ಫೇಸ್ ಮಾಡ್ತಾನೆ ಅನ್ನೋದು ಈ ಚಿತ್ರದ ಒಂದು ಕಥೆ ಆಗಿದೆ. ಹಾಗೆ ನಾನು ಇದರಲ್ಲಿ ಆ್ಯಕ್ಚುಲಿ ಇವತ್ತು ರಿಲೀಸ್ ಆಗಿರೋ ಸಾಂಗ್ ಬಗ್ಗೆ ನಾನು ಹೇಳಲೇಬೇಕು. ಏನಂದರೆ ಶೂಟೆಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತೇಳಿ. ಇದರಲ್ಲಿ ಮಾಸ್ಟರ್ ಬಂದು ಗೀತಾ ಮಾಸ್ಟರ್ ಕೊರಿಯೋಗ್ರಾಫರ್. ಆ್ಯಕ್ಚುಲಿ ನೋಡೋದಕ್ಕೆ ಹೆಂಗ್ಸ್ ಅಂದರೆ ಕೂಲಾಗಿರ್ತಾರೆ, ಕಾಮಾಗಿರ್ತಾರೆ ಅಂತ ಎಲ್ಲ ಅಂದ್ಕೊಂಡಿರ್ಬೋದು. ಬಟ್ ಅವ್ರು ಸೆಟ್ಟಿಗೆ ಬಂದರೆ ಎಲ್ಲರೂ ಹೇಳೋರು ಬಂದ್ಬಿಡುತ್ತೆ, 2 ಕೊಂಬು ಚುಚ್ಚಿಬಿಡ್ತಾರೆ ಅಂತೇಳಿ. ಹಿಂಗೆ ಅಂದರೆ 2 ದಿನದಲ್ಲಿ ನಾವು ಸಾಂಗ್ ಶೂಟ್ ಮುಗಿಸಿದ್ವಿ. 2 ನಿಮಿಷನೂ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ನಡೀರಿ ಅವ್ರ ಕೈಯಲ್ಲಿ ಚಾಟಿ ಬರೋದು ಬಾಕಿ ಇದ್ದಾನ, ಹಂಗೆ ಓಡಿಸಿ 2 ದಿನ ಸಾಂಗ್ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ರು. ಹಾಗೆ ಸೆಕೆಂಡ್ ಡೇ ಬಂದು ಅವತ್ತು ನನ್ನ ಬರ್ಡೇ ಇದ್ದಿತ್ತು. ಸೊ ಈವ್ನಿಂಗ್ ಎಲ್ಲ ಒಂದು ಡಿನ್ನರ್ ಕೂತ್ಕೊಂಡಿದ್ವಿ. ಆವಾಗಲೇ ಸಾಂಗ್ ಎಡಿಟ್ ಆಗಿ ರೆಡಿಯಾಗಿ ಬಂದು ನೋಡಿದಾಗ ನಮಗೆ ಎಲ್ಲೆಲ್ಲ ಕರ್ಕೊಂಡೋಗಿ ಹಿಂಗೆ ಇನ್ನೊಂದು ಸ್ಟೆಪ್ ಇದೆಲ್ಲ ಮಾಡಿಸ್ತಾ ಇದ್ರು. ಆಮೇಲೆ ಲಾಸ್ಟಲ್ಲಿ ಔಟ್ಪುಟ್ ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಷ್ಟು DI ಆಗದೇನೆ ಅಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು, ಅಷ್ಟು ರಿಚ್ನೆಸ್ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು.
ತುಂಬ ಖುಷಿ ಆಯಿತು. ಸೊ ಹಾಗೆ ಈ ಟೀಮಲ್ಲಿ ಪ್ರೊಡ್ಯೂಸರ್ ಜೊತೆಗೆ ಎಲ್ಲ ಟೆಕ್ನಿಷಿಯನ್ ಸಮೇತ ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಯಾರು ದುಡ್ಡು ತಗೊಂಡಿದ್ದೀನಿ ಇಷ್ಟೇ ಕೆಲಸ ಮಾಡಬೇಕು ಅಷ್ಟೇ ಮಾಡಬೇಕು ಟೈಮ್ ಸೆನ್ಸ್ ಆಗಲಿ ಆ ಥರ ಏನು ಯೋಚನೆ ಮಾಡ್ದೇ ಕಂಪ್ಲೀಟ್ ಎಫರ್ಟ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಟೀಮಲ್ಲಿದ್ದಂಥ ಎಲ್ಲ ಆರ್ಟಿಸ್ಟ್ ಸಮೇತ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ರು. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.